Hi guys, welcome back to my another new vlog. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಬನ್ನಿ ಇವತ್ತಿನ ವ್ಲಾಗ್ ಇಲ್ಲಿ ನಮ್ಮ ಅತ್ತಿಗೆಯವರು ಜಮೀನ್ ಹತ್ರ ಬಂದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಫುಲ್ ರೌಂಡಿಂಗ್ ಹಾಕ್ಸ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಮಗನ ಬೇರೆ ಎದ್ದುಬಿಟ್ಟವನೆ, ಹಠ ಮಾಡ್ತಾವನೆ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. ಬೇಡ ಅಂದ್ಕೊಂಡೆ ವ್ಲಾಗ್ ಮಾಡೋದು, ಯಾವುದಕ್ಕೂ ಇರಲಿ ಸ್ಟಾರ್ಟ್ ಮಾಡಿದ್ದೀನಿ, ಆಮೇಲೆ ನೋಡ್ಕೊಳ್ಳೋಣ. ಬಾವಿ ನೋಡ್ರಿ ಗೈಸ್, ಫುಲ್ಲು ಬ್ಲೂ ನೀರು ಮಸ್ತಾಗೈತೆ. ನೋಡ್ರಿ ಗೈಸ್, ನಮ್ಮ ಕಡೆಲ್ಲ ಟ್ಯಾಕ್ಟ್ರಿ, ಇಲ್ಲೆಲ್ಲ ಓರಿಗಳೇ ಹಬ್ಬ ಮಾಡೋದು. ಇನ್ನು ನೋಡ್ರಿ ಗೈಸ್, ನಮ್ಮ ಬ್ರದರ್ ಎಲ್ಲ ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಂತವನಪ್ಪ. ಏನ ನೆಕ್ಸ್ಟ್ ಮಾಡ್ಬಿಡಂಗ ಅವನೇ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನೋಡಿ ಫುಲ್ ಎಲ್ಲ ನೈಟ್ ಬೆಳಗ್ಗೆನೆ ಎಲ್ಲ ರಕ್ತಪಾತ ಮಾಡಿದ್ದಾರೆ. ದೇವ್ರ ನಂಗೆ ನಮಸ್ಕಾರ ಹಾಕೊಂಬಿಡಿ. ಇಲ್ಲಿ ನೋಡ್ರಿ ಗಾಯ್ಸ್, ಇವರು ಗಣೇಶನ ಶೆಡ್ ಹೆಂಗೆ ಕಟ್ಟವ್ರೆ. ಫುಲ್ ಎಲ್ಲ ಇಟ್ಕೆ ಅಲ್ಲೇ ಒಳ್ಳೆ ಮನೆ ಥರನೇ ಕಟ್ಕೊಂಡವ್ರಪ್ಪ ಗಣೇಶನ ಕೊಂಡ್ಸಕ್ಕೆ. ಬರೀ ಗಣೇಶನ ಅಷ್ಟೇ ಕೊಂಡ್ಸೋದು, ನಾವು ಚಪ್ರ ಹಾಕಿ ಸಾಯ್ತೀರಿ. ಗಾಯ್ಸ್ ಬನ್ನಿ, ಇವಾಗ ಪೆಪ್ಪರ್ ಫ್ರೈ ಮಾಡ್ತಾವನೆ ನಮ್ಮ ಅಣ್ಣ. ಪೆಪ್ಪರ್ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಹಾಗೆ ಫ್ರೈ, ಬಿರಿಯಾನಿ, ಮಟನ್ನು ಎಲ್ಲ ಇತ್ತು. ಇವಾಗ ಪೆಪ್ಪರ್ ಫ್ರೈ, ನಾವು ಮಟನ್ನು, ಚಿಕನ್ನು ಎಲ್ಲ ಬಿರಿಯಾನಿ ಮಾಡೋದೆಲ್ಲ ಮಾಡಿದ್ದೀವಿ ವ್ಲಾಗು. ಫಸ್ಟ್ ಟೈಮ್ ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೀವಿ ವ್ಲಾಗಲ್ಲಿ. ನಮ್ಮ ಮನೆಗೆ ಪೆಪ್ಪರ್ ಫ್ರೈ ಸ್ಪೆಷಲಿಸ್ಟು. ಫಸ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡವನೆ. ನೆಕ್ಸ್ಟ್ ಏನು ಹಾಕ್ಬೇಕಮ್ಮ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಂ, ನಮ್ಮ ಮೇಡಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದೆ ಹಾಕ್ತಾವ್ರೆ. ಏನ ಕಚ್ಚಿದ್ರೆ ಉಪ್ಪು ಹಾಕಬೇಕಂದ್ರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡ್ಕೊಂಡು ಆಮೇಲೆ ಸಿಗ್ತೀನಪ್ಪ, ಜಾಸ್ತಿ ಲಾಂಗ್ ಆಗ್ತೈತೆ. ಏನು ಹೇಳಮ್ಮ? ಇವಾಗ ಚಿಕನ್ ಹಾಕಬೇಕು. ಚಿಕನ್ ಕ್ಲೀನಾಗಿ ವಾಶ್ ಮಾಡ್ಕೊಂಡಿರ್ಬೇಕು. ಹಾಂ, ವಿಡಿಯೋ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದೆ. ಅನ್ನ ಮಾಡ್ತಾ ಇದ್ದಾರೆ. ಹೌದಾ? ಒಂದು ಟೇಬಲ್ ಸ್ಪೂನ್ ಅಷ್ಟ. ಇದು ಹಿಂಗೆ ಹಾಕೋಣ, ಚೆನ್ನಾಗಿರುತ್ತೆ ಒಂಥರ. ಇವನಪ್ಪ ಉಪ್ಪು ಹಾಕುತ್ತಾನೆ ಅವಾಗಿಂದ. ಸುಮ್ಮನೆ ಗೊತ್ತಾಗಲ್ಲ. ಹಾಂ, ಏ ಕರ್ಬೇವು ಹಾಕ್ಬೇಡ. ಬಟ್ ನೀನು ಅವನ ಉಪ್ಪು ಜಾಸ್ತಿ ಆಗ್ತಾನೆ ಅವನ. ಸಾಕು ಶಾಮು, ಕ್ಲೋಸ್ ಆಗಲ್ಲ. ಅದೇ ನೀರ್ ಹಾಕ್ತಾ ಇಲ್ಲ, ಏನು ಮಸಾಲೆ ಇಲ್ಲ ಅದಕ್ಕೆ. ಇವಾಗೆಲ್ಲ ಏನು ಬ್ರೌನ್ ಗಂಟೆ ಫ್ರೈ ನೀರು ಬಿಟ್ಕೊಳುತ್ತೆ. ನೀರು ಬಿಟ್ಕೊಂಡು ಚಿಕನ್ ಬೇಯೋವರೆಗೂ ವೇಟ್ ಮಾಡಬೇಕು.
ಹಾಂ ಹೇಳಮ್ಮ. ಪೆಪ್ಪರು, ಜೀರಾ, ಸೋಂಪು ಫ್ರೈ ಮಾಡಿ ಲೈಟಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೌಡ್ರು ಇದನ್ನು ಹಾಕ್ಬೇಕು ಇವಾಗ. ಹಾಂ ಹಾಕ್ರಿ. ಎರಡು ಸ್ಪೂನ್ ಹಾಕೊಂಡಿದ್ವಿ, 2.5 kg. ಬೇಕಾದ್ರೆ ನೋಡ್ಕೊಂಡು ಹಾಕೊಬೇಕು. ಏನು ಹಾಕ್ತಾವೆ? ಗೈಸ್ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟೇ ಹಾಕೊಂಬಿಟ್ರೆ ನಾವು ಅವಾಗೆ ಈರುಳ್ಳಿ ಫ್ರೈ ಮಾಡಿದಾಗ ಹಾಕಿದ್ದಲ್ಲ ಉಪ್ಪು ಅವಾಗೆ ಹಾಕೊಂಬಿಟ್ಟವನೆ, ನಾನು ಮೆನ್ಷನ್ ಮಾಡಿಲ್ಲ. ಮೆಣಸಿನ್ಕಾಯಿ ಈಗ ಕರಿಬೇವಿನ ಸೊಪ್ಪು ಮೇಲೆ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಅದ್ರ ಜೊತೆ ಸ್ವಲ್ಪ ಸೌತೆಕಾಯಿ ಹಾಕಬೇಕು. ಹಾಂ ಏನ ಅತ್ತೆ ಮಟನ್ ನೋಡಿ ಅತ್ತೆ ಬೆಂದಿದ್ದೀನಾ? ನೋಡ್ರಿ ಗೈಸ್ ವಾಸನೆ ಕೇಳಿಸ್ಕೊಂಡು ಓಡ್ ಬಂದ ಗಮ್ಮಂತ ಆಯ್ತು, ಓಡ್ ಬಂದೆ, ನಿದ್ದೆ ಮಾಡ್ತಿದ್ದ ಅವನು. ರೆಡಿ ಆಯ್ತಾ? ಕಂಪ್ಲೀಟಾ? ಫೈನಲ್ ಟಚ್ ಕೊಡ್ತಾವ್ರಿ ಇವಾಗ. ಇನ್ನೂ ಒಂದು ಟೆಸ್ಟ್ ಕೊಡ್ಬೇಕೇನೋ? ಫೈನಲ್ ಆಗಿ ಕೊರಿಯಂಡರ್ ಪೌಡರ್, ಪೌಡರ್ ಅದು ಲೀವ್ಸ್. ಲೀವ್ಸ್. ಲೀವ್ಸ್ ಎಡಿಟ್ ಮಾಡ, ಪಾಸ್ ಮಾಡ ಫಸ್ಟ್. ಪಾಸ್ ಮಾಡ ಫಸ್ಟ್. ಎಲ್ಲ ಮಾಡ್ತಿದ್ದೆ ನೀನು. ಕೊರಿಯಂಡರ್ ಒಳಗಡೆ ಟಿಂಚರ್ ಹಾಕು. ಏ ಚೆನ್ನಾಗಿರುತ್ತೆ ಹಾಕು. ಇದಾಗ್ತೀನಿ. ಇದಲ್ಲ ಇದು ಮಾಡ್ತೀನಿ ಬಿಡಿ. ತಲೆ ಕೆಡ್ಸ್ಕೊಬೇಡಿ. ತಲೆ ಕೆಡ್ಸ್ಕೊಬೇಡಿ, ನಿಮ್ಮ ಮಗನ್ ಬರ್ತಾವ ನೀರು. ಬಟ್ಲೆತ್ಕೊಳ್ಳೊಂದು. ಯಾಕಾ? ಮತ್ತೆ ಇನ್ನೊಂದು ಇಡ್ಬೇಕಲ್ಲ. ಅಲ್ಲ ಅದನ್ನ ಇದು ಮಾಡಕ್ಕೆ ಇಡ್ಬೇಕಲ್ಲ, ಏನು ಏನೋ ತಣ್ಣಗ ಸ್ವಲ್ಪ ಇದು ಅಂಟ್ಕೊಳಕ್ಕೆ ಅಷ್ಟೇ. ಗಾಯ್ಸ್ ಪೆಪ್ಪರ್ ಫ್ರೈ ಮುಗೀತು. ನೆಕ್ಸ್ಟ್ ಏನೋ ಬಸ್ ಇವಾಗ ನಾನು ಇದಾಗ್ತದೆ. ಮಟನ್ ಚಾಪ್ಸ್ ಅಂತೆ. ಅವೆಲ್ಲ ಏನು ಮಾಡಲ್ಲ. ಈಜಾಡಕ್ ಬೇಡ್ವಾ? ಬರ್ರಿ ಹೋಗೋಗ ನಾವು ಇದು ಬೇಕಾ ಹೋಗೋಣ? ಹೇಳಿದ್ನಾ? ಗ್ಯಾರಂಟಿ. ಹಾ, ಬಾ. ಬಾ. ಬನ್ನಿ ಗಾಯ್ಸ್, ಇವಾಗ ನಾವು ಈಜು ಹೊಡೆಯಕ್ಕೆ ಹೋಗ್ತಾ ಇದ್ದೀರಿ. ವಿಲೇಜ್ ವೈಬ್ಸು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಆದರೆ ನೋಡಿದ್ರೆ ಇವಾಗ ಪೆಪ್ಪರ್ ಫ್ರೈ ವ್ಲಾಗ್ ಆಗಿದೆ. ಗಾಯ್ಸ್ ಫೈನಲಿ ಎಲ್ಲ ಒಳ್ಳೆ ಆಫ್ ರೋಡ್ ಮಾಡಿಸ್ಕೊಂಡು ಕರ್ಕೊಂಬಂದವ್ರಪ್ಪ ಈಜು ಹೊಡೆಯೋದಕ್ಕೆ. ಒಟ್ಟಿನಾಗ ಮಸ್ತಾಗೈತೆ ಜಾಗ. ಒಳ್ಳೆ ವ್ಯೂ ಬೇಕು ಅಂದ್ರೆ ಆಫ್ ರೋಡ್ ಬರಲೇಬೇಕು. ಬನ್ನಿ ಸುತ್ತಮುತ್ತ ಒಳ್ಳೆ ವೆದರು. ಅಣ್ಣ ಕರಡಿಗಳವೆ, ಯಾವ ಕಾಣಿಸಿದ್ರೆ ತೋರಿಸು ವ್ಯೂವರ್ಸ್ಗೆ. ಕರಡಿಗಳು ತೋರ್ಸಕ್ಕೆ ಹೋಗಿ ನನ್ನ ಕರಡಿಗಳು ತಿನ್ಕೊಂಬಿಟ್ರೆ. ಬೇಗ ಹೇಳು. ಹೆಂಗ್ ಮಾಡ್ಬೇಕಾ? ಹೆಂಗ್ ನೀನ್ ಮಾಡಿ ತೋರ್ಸ್ ಬಾ. ಹಾ ನೀನು ಒಂದು ಡೈ ಹೊಡಿ. ಬಾ ನೀನು ಹಂಗ್ ಮಾಡಿ ಹಂಗ್ ತೋರ್ಸು. ಹೊಸ ಬಟ್ಟೆ ಬಿಚ್ತೀನಿ ಬಾ ನಿನಗೆ. ಸಾಮಾನ್ಯ ನೋಡು. ಎಲ್ಲಿ ನಾ ಇಟ್ಕೊಂಡಿರ್ತೀನಿ ಬರೋ. ಕಾಣಿಸ್ತಲ್ಲ. ಗಾಯ್ಸ್ ಬನ್ನಿ ಫೈನಲಿ ಈಜು ಹೊಡೆದು ಸುಸ್ತಾಯ್ತು. ಇವಾಗ ಮನೆಗೆ ಹೋಗಿ ಫುಲ್ ಬ್ಯಾಟಿಂಗ್ ಮಟನ್ ಊಟ.
ಗಾಯ್ಸ್ ಫೈನಲಿ ಇವಾಗೆಲ್ಲ ಈಜು ಹೊಡಿಯೋದೆಲ್ಲ ಮುಗ್ದು ಮನೆಗೆ ಹೊಡ್ತಾ ಇದ್ದೀರಿ ಎಲ್ಲ ಹೇಳ್ರಪ್ಪ ಬಾಯ್ ಹೇಳ್ರಿ ಇವಾಗ ಹಾಂ ಈಗ ಬಸೋಣಮ್ಮ ಇಲ್ಲೇ ಟಿಕೆಟ್ಗಳು ಮಲ್ಗವೆ ಸಮ್ರಾಟ್ ಹೆಂಗಿತ್ತಪ್ಪ ಕಡ್ಡಿ ಬೀಸಕಪ್ಪ ಬೇಡ ಹೆಂಗಿತ್ತು ಸಾಕು ಬೇಡ ಕಡ್ಡಿ ಹಾ ಬೇಡ ಸಾಕು ಬರ್ರಿ ಗೈಸ್ ಇವಾಗ ಮನೆಗೆ ಹೋಗಿ ಒಳ್ಳೆ ಮಟನ್ ಚಾಪ್ಸು ಮಟನು ಚಿಕನ್ನು ಎಲ್ಲ ಇರುತ್ತೆ ಚೆನ್ನಾಗಿ ಊಟ ಮಾಡ್ಕೊಂಡು ಹಾ ಒಳ್ಳೆ ಬ್ಯಾಟಿಂಗ್ ಹೊರಡೋದೆ ಒಳ್ಳೆ ಏನೇನು ಐಟಮ್ ಮಾಡೋರು ಅಂತಣ್ಣ ಮಟನ್ ಚಾಪ್ಸು ಸಾಂಬಾರು ಚಿಕನ್ ಪೆಪ್ಪರ್ ಫ್ರೈ ಚಿಕನ್ ಫ್ರೈ ರಾಗಿ ಬಾಲ್ ವೈಟ್ ರೈಸ್ ಅದ್ರಲ್ಲಿ ಲಿವರ್ ಪೀಸ್ ಎಲ್ಲ ನನ್ಗೆ ಹಾಕಿ ಮಿಕ್ಕಿದ್ದೇನ ಅಂತ ಹೇಳ್ರಿ ನೀವು ಮಟನ್ ಕೊಬ್ಬೆಲ್ಲ ನನ್ಗೆ ಹಾಕ್ರಿ ಗಾಯ್ಸ್ ಇವಾಗ ಒಳ್ಳೆ ಆಫ್ ರೋಡಾಗಿ ಕರ್ಕೊಂಬಂದವ್ರೆ ತೋರಿಸ್ತೀನಿ ಬರ್ರಿ ಆಫ್ ರೋಡ್ ಹೆಂಗೈತೆ ಅಂತ ಒಟ್ನಾಗ ನಮ್ಮ ಕಾರ್ನ ಆಫ್ ರೋಡಾಗೂ ಯೂಸ್ ಮಾಡ್ಬೋದಪ್ಪ ಎಲ್ಲ ತಾರು ಎಲ್ಲ ಯೂಸ್ ಮಾಡಿದ್ರೆ ಈ ಕಾರ್ನು ಯೂಸ್ ಮಾಡ್ಬೋದು ನೋಡ್ರಿ ನಮ್ಮ ಅಣ್ಣ ಗಾಬ್ರಾಗಿ ಗಾಡಿಗೆ ಹೋಗ್ಬಿಟ್ಟವನೆ ಕಳ್ಳನ ಕಾರ್ ಎತ್ಕೊಂಡು ಹೋಗ ಅಂದರೆ ಕಷ್ಟಪಟ್ಟು ಬಂದಿದ್ಕು ಒಳ್ಳೆ ಬಾವಿ ಸಿಕ್ಬಿಡೋಣ ಕಷ್ಟಪಟ್ಟೇನೋ ಬಂದೆ ಇವಾಗ ಹೋಗೋದೇ ಇರೋದು ಬರ್ಬೇಕಾದ್ರೆ ಜೋಶ್ ಇತ್ತು ಇವಾಗ ಜೋಶ್ ಎಲ್ಲ ತಣ್ಣಗಾಗ್ಬಿಟ್ಟೈತೆ, ನೀರಾಗಿ ಬಿದ್ದು ಎಲ್ಲ ಉಷ್ಟ ಆಗೈತೆ ಈಗ ಇದು ನೋಡ್ರಿ ಇವಾಗ ಇದು ನಾನು ಹೆಂಗ್ ಪಾಸ್ ಮಾಡ್ತೀನಿ ಅನ್ನೋದೇ ಒಂದು ಟಾಸ್ಕ್ ಅಲ್ಲ ಈ ಕಡೆ ಒಂದು ಇಲ್ಲಿ ಸೆಂಟ್ರಲ್ ಒಂದು ಇಲ್ಲ ಕೊಡು ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಇದು ಹಾಕ್ಬೇಡಿ ಇವಾಗ ಬೇರೆ ಹಾಕು ಹಾಕ್ಬಿಟ್ಟ ಬೇರೆ ಹಾಕು ಚೀಚಿ ತಿನ್ಬೇಕಾದ್ರೆ ಹಾಕ್ಬಾರ್ದು ಹಾಕೋದು ಅಲ್ಲಿ ಇಂಟು ಮಾರ್ಕ್ ಐತೆ ನೋಡಿ ಹೊಡೆದಾಕು ಆ ಪಕ್ಕದು ಗಾಯ್ಸ್ ಬನ್ನಿ ಇವಾಗೆ ಇದೆ ಪಾಪ ಹ್ಞೂ ಊಟ ಮಾಡ್ತಾ ಇದ್ದೀರಿ ಲಿವರು ಮಟನ್ ಚಾಪ್ಸು ಮಟನು ಮುದ್ದೆ ಎಲ್ಲ ನಾನು ಹಾಕಂತ ಬೇಕಾರೆ ನಿಜವಾಗ್ಲೂ ಬೇಡ ನಾನು ಆಮೇಲೆ ದ್ವೇಷ ಆಗ್ತದೆ ಹಂಗೆ ಮಾಡ್ತೀಯ ನೀನ್ ತಿನ್ನೋದೇ ಇಲ್ಲವೋ ತಿಳಿಸಾರೆ ಸಾಲಿಂಕ ಹಾಕ್ರಿ ಯಾವಾಗ ಏನ್ ಮಾಡ್ತೀರಾ ನಾನ್ ಬಂದಾಗೆಲ್ಲ ನಾನೇ ಖಾಲಿ ಮಾಡೋದು ಹಾಕ್ರಿ ಅವರು ಅದೇ ನಾ ಸಾಲಕ್ಕ ಏಯ್ అన్నే నాకు అన్నయ్య ఎలా తిన్నాడు చాలా అన్నయ్య ఏం తిన్నాడు ఏం రేపు దీపద చేస్తాడు ತಗೊಳ ದುಷಿ ಮಟನ್ ಇದು ಐತೆ ಅದನ್ನ ಹಾಕು ನೋಡಿ ಗೈಸ್ ಕೊಬ್ಬು ಯಾರ ತಟ್ಟೆಗೆ ಬಿದ್ರು ನನ್ನ ತಟ್ಟೆಗೆ ಬರಬೇಕು ಅಂತ ಡೀಲಿಂಗ್ ಮಾಡ್ತಾ ಇಟ್ಕೊಂಡಿದ್ದೀನಿ ನಂಗೆ ಆಗ್ತಾವ್ರೆ ಕೋಳಿ ಸಾಂಬಾರ್ ಐತೆ ಇನ್ನು ಕೋಳಿ ಸಾರು ಕೋಳಿ ಸಾರು ಹಾಟ್ ಬಾಕ್ಸ್ ಹಾಕಿ ಇಕ್ಬಿಡು ಮೊಟ್ಟೆ ಕೋಳಿ ಸಾರು ಇರುತ್ತೆ ಅಷ್ಟಾಗ ಅಷ್ಟು ತಿನ್ನ ತೋರ್ಸಲ್ಲ ಡಿಸ್ಟೇ ಆಗ್ಬಿಡುತ್ತೆ ಇವಾಗೆ ತಟ್ಟೆ ತುಂಬ ಹಾಕ್ಬಿಟ್ಟವ್ರೆ ಅಲ್ಲಿ ಪೆಂಡೋಡ ಅಲ್ಲಿ ಹಾಂ ಆ ಕಡೆ ಹಾಂ ದೋಸೆ ದೂರ ಹಾಂ ಅಲ್ಲಿ ಪೆಂಡೋಡ ಅಲ್ಲಿ ದೊಡ್ಡ ಪೆಂಡೋಡ ಅಲ್ಲಿ ದೋಸೆ ಮಾಡಿರ್ತಾರೆ ಚಿಕ್ಕದು ಹಾಂ ತೇಲ್ಸು ಹಾಂ ದೋಸೆ ಅನ್ಸುತ್ತೆ ಹಾಂ ಹಾಂ ಎಲ್ಲ ಕಡೆ ಮಾಡಿರ್ತಾರೆ ಇವತ್ತು ಪೆಂಡೋಲು ಹ್ಞೂ ಎಲ್ಲ ಕಡೆ ಅಲ್ಲೋಡು ಅಲ್ಲಿ ಪೆಂಡೋಲು ಓಕೆ ಗಾಯ್ಸ್ ಬರ್ರಿ ಇವಾಗ ಆಟ ಸಾಮಾನು ಬೇಕಂತೆ ನಮ್ಮ ಅಮ್ಮನಿಗೆ ಹೋಗ್ತಾ ಇದ್ದೀರಿ ಒಂದು ರೌಂಡು ಏನೇನು ತಗೊಂತಾನೆ ನೋಡೋಣ ಹಾಂ ನಾನು ಒಂದೇ ತಗೊಳ್ಳೋದು ಏನು ಏನು ಆಟ ಸಾಮು ಏನು ತಗೊಂತೀಯ ಹೇಳ್ತೀನಿ ಏನು ಇದು ತಗೊಂತೀರಪ್ಪ ಗಾಯ್ಸ್ ಎತ್ಕೊಂಬಂದು ಆರಾಮಾಗಿ ಕಾರಾಗಿ ತಿಕ್ಬಿಟ್ಟವನೆ ನೋಡ್ರಿ ಮರ್ತೋಗ್ತೀನಿ ಇವಾಗ ಮನೆಗೆ ಹೋಗಿ ಇನ್ನು ಡೈರೆಕ್ಟ್ ಮನೆಗೆ ಹೋಗೋದೆ ಗೈಸ್ ಅಷ್ಟೇ ಹಂಗೆ ಓಡ್ಸಾಕ್ಬಿಡ್ತೀನಿ ಗೈಸ್ ಹಾಂ ಹೋಗೋಷ್ಟು ಎಷ್ಟು ಮಳೆ ಆಗುತ್ತಾ ಹೋಗೋಷ್ಟೊತ್ತಿಗೆ ರಾತ್ರಿ 10 ಗಂಟೆ ಆಗುತ್ತೆ ಹೋಗು ನಾನು ಒಬ್ಬನೇ ಓಡ್ಸಾಕ್ತೀನಿ ಓಕೆ ಅಷ್ಟೇ ಗೈಸ್ ಈ ವ್ಲಾಗ್ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಸಿ ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್ ಹೇಳೋ ಮಗನೇ ಬಾಯ್ ಬಾಯ್